ಹುಬ್ಬಳ್ಳಿ ಒಬ್ಬ ದಲಿತ ಮಹಿಳೆಯ ವಿವಸ್ತ್ರಗೊಳಿಸಿರುವಂಥ ಪ್ರಕರಣ ಅತ್ಯಂತ ಕ್ರೂರವಾಗಿರುವಂಥ ಅಮಾನವೀಯ ಘಟನೆ. ಅದು ಪೊಲೀಸ್ ಇಲಾಖೆಯಿಂದ ನಡೆದಿರುವಂಥದ್ದು. ಈ ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಪೊಲೀಸ್ ಇಲಾಖೆ ಮೇಲೆ ಕಳ್ಕೊಂಡಿದೆ. ಈ ರಾಜ್ಯದಲ್ಲಿ ಗೃಹ ಇಲಾಖೆ ಹದಗೆಟ್ಟು ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ. ಯಾರು ರಕ್ಷಕರಿದ್ದಾರೆ ಅವರೇ ಭಕ್ಷಕರಾಗಿದ್ದಾರೆ. ಬೇಲಿನೇ ಎದ್ದು ಹೊಲ ಮೇಯೋ ರೀತಿಯಲ್ಲಿ ಆಗಿದೆ. ಒಬ್ಬ ಮಹಿಳೆಗೆ ಎಲ್ಲ ರೀತಿಯ ಸುರಕ್ಷತೆಯನ್ನು ಕೊಡುವಂಥ ಕೆಲಸವನ್ನು ಮಾಡೋದು ಬಿಟ್ಟು ವಿವಸ್ತ್ರ ಮಾಡುವಂಥ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ತಲೆ ಎತ್ತಿ ಓಡಾಡೋಕ್ಕೆ ಕೂಡ ಲಾಯಕ್ಕಿಲ್ಲ ಅವರು. ಆದರೆ ವಿಚಿತ್ರ ನೋಡಿ, ಘಟನೆ ಬೆಳಕಿಗೆ ಬಂದು 2-3 ತಾಸಲ್ಲಿ ಕಮಿಷನರು ಅದನ್ನು ಮುಚ್ಚಾಕುವ ಪ್ರಯತ್ನ ಮಾಡಿದರು. ಪೊಲೀಸ್ ಇಲಾಖೆ ತಪ್ಪೇ ಇಲ್ಲ, ಆ ಹೆಣ್ಮಗಳದೇ ಎಲ್ಲ ತಪ್ಪನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದರು. ಅದಾದ ಮೇಲೆ ಯಾವ ಕಾರ್ಪೊರೇಟರ್ ಕಂಪ್ಲೇಂಟ್ ಮೇಲೆ ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಮಾಡುವಂಥ ಪ್ರಕರಣನೇ ಅಲ್ಲ. ಯಾವುದೇ ರೀತಿಯ ಯಾರಿಗೂ ಕೂಡ ತೊಂದರೆ ಆಗದಿರುವಂಥ BLO ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ತೊಂದರೆ ಇದ್ರೆ BLO ಕಂಪ್ಲೇಂಟ್ ಕೊಡಬೇಕಾಯಿತು. ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಮೇಲೆ ಪ್ರಾಥಮಿಕವಾಗಿ ವಿಚಾರಣೆಯನ್ನು ಮಾಡದೆ ಒಮ್ಮುಕ್ಲೆ ಅರೆಸ್ಟ್ ಮಾಡಕ್ಕೆ ಬಂದಿರುವಂಥದ್ದೇ ಕಾಂಗ್ರೆಸ್ ಪಕ್ಷದ ಅಣತಿಯಂತೆ ಪೊಲೀಸರು ಕೆಲಸ ಮಾಡ್ತಿರೋದು ಗೊತ್ತಾಗ್ತಾ ಇದೆ. ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ. ಮಾಡುವಂಥ ಸಂದರ್ಭದಲ್ಲಿ ಈ ಕುಖ್ಯಾತಿ ಘಟನೆ ನಡೆದಿದೆ. 3-4 ತಾಸಲ್ಲಿ ಅದನ್ನು ಕ್ಲೋಸ್ ಮಾಡುವಂಥ ಪ್ರಯತ್ನ ಕಮಿಷನರ್ ಮಾಡಿರೋದು ಅತ್ಯಂತ ದೊಡ್ಡ ಅಪರಾಧ, ಅಕ್ಷಮ್ಯ ಅಪರಾಧ. ಬಹಳ ಬುದ್ಧಿವಂತರಂತ ತಿಳ್ಕೊಂಡಿದ್ದಾನೆ ನಾವು ಕಮಿಷನರ್. ಇಂಥ ಕೆಲಸ ಮುಚ್ಚಾಕುವಂಥ ಕೆಲಸ ಎಕ್ಸ್ಪರ್ಟೀಸ್ ಪಡೆದಿದ್ದಾರೆ ಅವರು. ಏನು ಅನ್ಕೊಂಡಿದ್ದಾರೆ? ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಏನು ಅನ್ಕೊಂಡಿದ್ದಾರೆ? ಏನು ಬೇಕಾದ್ರೂ ಮಾಡಿದ್ರು ನಡೀತಿದೆ ಅನ್ಕೊಂಡಿದ್ದಾರ? ಅವ್ರಿಗೆ ಮೇಲ್ನವ್ರದ್ದು ಎಲ್ಲ ಸಪೋರ್ಟ್ ಇದೆಯಾ? ಮತ್ತೆ ವಿಚಿತ್ರ ಅಂದರೆ, ಈಗ ಅಲ್ಲಿರೋ ಇನ್ಸ್ಪೆಕ್ಟರ್ನ ಇವತ್ತು ವರ್ಗಾವಣೆ ಮಾಡಿದ್ದಾರೆ. ಆದರೆ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಆ ಹೆಣ್ಮಕ್ಳು ಕಾನ್ಸ್ಟೇಬಲ್ಗಳು ಇವತ್ತವರೆಗೂ ಏನು ಕ್ರಮ ತೆಗೆದುಕೊಂಡಿಲ್ಲ. ನೇರವಾಗಿ ಭಾಗಿಯಾಗಿರುವಂಥ ಹೆಣ್ಮಕ್ಳು ಕಾನ್ಸ್ಟೇಬಲ್ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಅದು ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತೆಗೆದುಕೊಂಡಿರೋದ್ರ ಅರ್ಥ ಏನು? ಅಂದರೆ ನಡೆದಿರೋ ಘಟನೆ ಸತ್ಯ ಅಂತ ಒಂದು ಕಡೆ ಒಪ್ಕೊಳ್ತಾರೆ, ಅದಕ್ಕೆ ಕ್ರಮ ತೆಗೆದುಕೊಳ್ತಾರೆ. ಇನ್ನೊಂದು ಕಡೆ ಅವರನ್ನು ರಕ್ಷಣೆ ಮಾಡಕ್ಕೆ ಹೊರಟಿದ್ದಾರೆ. ಯಾರು ಭಕ್ಷಕರಿದ್ದಾರೆ ಅವ್ರು ರಕ್ಷಣೆ ಮಾಡಕ್ಕೆ ಹೊರಟಿದ್ದಾರೆ ಆ ಕಾನ್ಸ್ಟೇಬಲ್ಗಳನ್ನು. ಏನು ನಡೀತಾ ಇದೆ ಈ ಪೊಲೀಸ್ ಇಲಾಖೆಯಲ್ಲಿ? ದಿವಸಕ್ಕೆ ಒಂದೊಂದು ಪ್ರಕರಣ, ಒಂದೊಂದರಲ್ಲಿ ಸಸ್ಪೆನ್ಷನ್, ಟ್ರಾನ್ಸ್ಫರು. ಅಂದರೆ ಕಾನೂನು ಸುವ್ಯವಸ್ಥೆ ಹದಗೆಡುವಂಥದ್ದು ಬಹಳ ಸಣ್ಣ ವಿಚಾರ ಅಂತ ಅನಿಸ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಲಂಗು ಲಗಾಮು ಇಲ್ಲದೆ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತು ಪೊಲೀಸಿಗೆ ಬಂದಿದೆ. ಇಂಥ ದುಸ್ಥಿತಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಎಂದೂ ಕೂಡ ಬಂದಿರಲಿಲ್ಲ. ಆದ್ದರಿಂದ ನಾನು ಕೂಡಲೇ ಆ ಕಮಿಷನರ್ನ ಅಲ್ಲಿಂದ ಎತ್ತಂಗಡಿ ಮಾಡಬೇಕು. ಯಾರ್ಯಾರು ಅದಕ್ಕೆ ನೇರವಾಗಿ ಭಾಗಿಯಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಎರಡು ಪ್ರಕರಣ, ಬಳ್ಳಾರಿ ಒಂದು, ಹುಬ್ಬಳ್ಳಿ ಎರಡು ಪ್ರಕರಣದಲ್ಲೂ ಸಹ ಅಧಿಕಾರಿಗಳೆಲ್ಲ ಈಗ ಬಳ್ಳಾರಿಯಲ್ಲಿ ಅವ್ರು ಇನ್ನೂ ಚಾರ್ಜ್ ತಗೊಂಡು 3 ಗಂಟೆ ಆಗಿರುತ್ತೆ. SP ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ನೋಡಿ, ಇಲಾಖೆಯಲ್ಲಿ ಈ ಥರ ಆಗಿರೋದು ಭ್ರಷ್ಟಾಚಾರಕ್ಕೆ ಸಾಕ್ಷಿ. ಯಾರ್ಯಾರು ದುಡ್ಡು ಕೊಟ್ಟು ಬಂದಿದ್ದಾರೆ ಅವ್ರು ರಕ್ಷಣೆ ಮಾಡ್ತಾರೆ. ಯಾರ್ಯಾರು ಅದಕ್ಕೆ ಭಾಗಿಯಾಗಿಲ್ಲ ಇಂಥ ಪ್ರಸಂಗ ಬಂದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ.
ದ್ವಿಮುಖ ನೀತಿ ಇದೆ, ಅದಕ್ಕೆ ಹದಗೆಟ್ಟು ಹೋಗಿದೆ. ಗೃಹ ಇಲಾಖೆ ಆಡಳಿತ ಹದಗೆಟ್ಟು ಹೋಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾವಾಗ ಯಾರನ್ನ ಸಸ್ಪೆಂಡ್ ಮಾಡ್ತಾರೆ, ಯಾವಾಗ ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಅಡಿಯಾಳ ಅಂತೆ ಪೊಲೀಸರು ಸ್ಟೇಷನ್ದಲ್ಲಿ ಪೊಲೀಸ್ ಸ್ಟೇಷನ್ ಕೆಲಸ ನಡೀತಾರೆ. ನರೇಗಾ ವಿಚಾರದಲ್ಲಿ ನಿನ್ನೆ ಒಂದು ಕಾನೂನು ಆತ್ಮಕ ಹೋರಾಟವನ್ನು ಮಾಡ್ತಿರೋದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಿಜೆಪಿ ಅವರು ಡಿಬೇಟ್ ಮಾಡಲಿ ಇದ್ರ ಬಗ್ಗೆ. ಹೆಂಗಿದ್ರು ಅಸೆಂಬ್ಲಿ ಕರೀತಾರಂತೆ, ಅಲ್ಲಿ ಖಂಡಿತವಾಗಿಯೂ ಡಿಬೇಟ್ ಮಾಡೋಣ. ಡಿಬೇಟ್ ಮಾಡೋಕ್ಕೆ ಏನೂ ಇಲ್ಲ, ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಮೊದಲನೇದಾಗಿ 100 ದಿವಸದಿಂದ 125 ದಿವಸ ಮಾಡಿದ್ದು ಇದು ಗ್ರಾಮೀಣ ಜನರಿಗೆ ಅನುಕೂಲ ಆಗುತ್ತೆ. ಗ್ರಾಮೀಣ ದಲಿತರು ಮತ್ತು ಯಾರು ಕೆಲಸ ಇಲ್ಲ ಕೂಲಿಕಾರರಿಗೆ ಅನುಕೂಲ ಆಗುತ್ತೋ ಇಲ್ಲೋ. ಎರಡನೇದಾಗಿ ಗ್ರಾಮ ಪಂಚಾಯತಿಯ ಹಕ್ಕನ್ನು ಕಸ್ಕೊಳ್ತೇವೆ ಅಂತಾರೆ. ನಾನು ಅದಕ್ಕೆ ಇಲ್ಲಿ ಆಕ್ಟನ್ನೇ ತಂದಿದ್ದೇನೆ, ನಿಮ್ಮ ಹತ್ರ ವಿವರವಾಗಿ ಹೇಳಬೇಕು ಅಂತ ಮಾಡಿದ್ದೆ.